ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಉಭಯ ಸೈನ್ಯಗಳಲ್ಲಿಯೂ ದೀಪಗಳನ್ನು ಬೆಳಗಿಸಿದುದು ಎಂಬ 164ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು. ಮಹಾರಾಜ, ಹೀಗೆ ಪಾಂಡವರೊಡನೆ ನಮಗೆ ಭಯಂಕರ ಯುದ್ಧವು ನಡೆಯುತ್ತಿದ್ದಿತು. ಆ ರಾತ್ರಿಯಲ್ಲಿ ಗಾಢಾಂಧಕಾರವೊಂದು, ಸೇನಾ ಧೂಳಿಯೊಂದು, ಇವೆರಡರಿಂದ ಯಾವುದೊಂದು ಕಾಣದಂತಾಯಿತು. ಯುದ್ಧದಲ್ಲಿ ಯೋಧರು ಒಬ್ಬರನ್ನೊಬ್ಬರು ನೋಡುವುದಕ್ಕೂ ಸಾಧ್ಯವಿಲ್ಲದೆ ಅನುಮಾನದಿಂದಲೂ ಸಂಜ್ಞೆಯಿಂದಲೂ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು. ಅತ್ತಲಾಗಿ ದ್ರೋಣ, ಕೃಪ, ಕರ್ಣರು, ಇತ್ತಲಾಗಿ ಭೀಮ, ಸಾತ್ವಿಕೆ, ದೃಷ್ಟದ್ಯುಮ್ನರು ಪ್ರತಿ ಸೈನ್ಯಗಳನ್ನು ನಾನಾ ಕಡೆಗಳಲ್ಲಿ ಧ್ವಂಸ ಮಾಡುತ್ತಿದ್ದರು. ಆ ಕಗ್ಗತ್ತಲೆಯಲ್ಲಿ ಸೈನ್ಯಗಳು ಕೊಲೆಯನ್ನು ತಡೆಯಲಾರದೆ ಹಿಂದು ಮುಂದು ತಿಳಿಯದೆ ಓಡಲಾರಂಭಿಸಿ ಓಡುವಾಗಲೂ ಅಲ್ಲಲ್ಲಿ ಕೊಲೆಗೀಡಾಗುತ್ತಿದ್ದವು. ಅನೇಕ ಮಹಾರಥರು ಒಬ್ಬರಿಗೊಬ್ಬರು ಹೊಡೆದಾಡಿ ಸತ್ತರು. ಆ ಮಹಾಂಧಕಾರದಲ್ಲಿ ಯಾವುದೊಂದು ತಿಳಿಯದೆ ಅನೇಕರು ತನ್ನವರನ್ನೇ ವಧಿಸುತ್ತಿದ್ದರು. ಮಹಾರಾಜ, ನಿನ್ನ ಮಗನ ದುರ್ಮಂತ್ರದ ಫಲದಿಂದ ಆಗಿನ ರಾತ್ರಿ ಯುದ್ಧವು ಇಂತಹ ಅನರ್ಥದಲ್ಲಿ ಪರಿಣಮಿಸಿತು. ಸೇನಾಧಿಪತಿಗಳು ಆ ಕತ್ತಲೆಯಲ್ಲಿ ತತ್ತಳಿಸುತ್ತಿದ್ದರು ಎಂದನು. ಈ ನಡುವೆ ಧೃತರಾಷ್ಟ್ರನು, ಸಂಜಯ, ನಮ್ಮವರು ಪಾಂಡವರ ಕೊಲೆಗೆ ಸಿಕ್ಕಿ ತಮ್ಮ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಆ ಮಹಾಂಧಕಾರದಲ್ಲಿ ಮುಳುಗಿದಂತಿದ್ದಾಗ ಅವರ ಮುಂದಿನ ಆಲೋಚನೆಯೇನು? ಆ ಕತ್ತಲೆಯಲ್ಲಿ ಮುಂದಿನ ಯುದ್ಧಕ್ಕೆ ಅವರಿಗೆ ಬೆಳಕೆಲ್ಲಿಯದು ಎನ್ನಲು ಸಂಜಯನು, ರಾಜೇಂದ್ರ, ಅನೇಕ ಸೈನ್ಯಗಳು ಹತವಾದ ಮೇಲೆ ಹತಶೇಷರಾದ ಕೆಲವು ಸೈನ್ಯಗಳು ಸೈನ್ಯ ರಕ್ಷಕರನ್ನು ಗೊತ್ತು ಮಾಡಿಕೊಂಡು ತಿರುಗಿ ಒಂದು ಸೇನಾ ವ್ಯೂಹವನ್ನು ಕಲ್ಪಿಸಿಕೊಂಡವು. ದ್ರೋಣನು ಆ ವ್ಯೂಹದ ಮುಖಭಾಗದಲ್ಲಿ ನಿಂತನು. ಶಲ್ಯನು ಬೆನ್ನಿನ ಭಾಗದಲ್ಲಿ ನಿಂತನು. ಅಶ್ವತ್ಥಾಮನು, ಕೃತವರ್ಮನು, ಶಕುನಿಯು, ನಿನ್ನ ಮಗನಾದ ದುರ್ಯೋಧನನು ಆ ವ್ಯೂಹದ 4 ಕಡೆಗಳಲ್ಲಿಯೂ ರಕ್ಷಕರಾಗಿ ನಿಂತರು. ಆಮೇಲೆ ನಿನ್ನ ಮಗನಾದ ದುರ್ಯೋಧನನು ತನ್ನ ಕಡೆಯ ಪದಾತಿ ಸೈನಿಕರನ್ನು ಕರೆದು ಸಮಾಧಾನಪೂರ್ವಕವಾಗಿ ಹೀಗೆಂದನು. ಎಲ ಯೋಧರೇ, ನೀವು ಈಗಿನ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯುದ್ಧ ಮಾಡಬೇಕಾದುದಿಲ್ಲ. ಎಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ಇಟ್ಟು ಬಂದು ಉರಿಯುವ ದೀವಟಿಕೆಗಳನ್ನು ಹಿಡಿಯಬೇಕು ಎಂದನು. ಅದರಂತೆಯೇ ನಮ್ಮ ಕಡೆಯ ಪದಾತಿ ಸೈನ್ಯಗಳೆಲ್ಲ ಸಂತೋಷದಿಂದ ಕೈಯಲ್ಲಿ ದೊಡ್ಡ ದೊಡ್ಡ ದೀವಟಿಕೆಗಳನ್ನು ಹಿಡಿದು ನಿಂತರು. ಆಕಾಶದಲ್ಲಿ ಈ ಯುದ್ಧವನ್ನು ನೋಡುವ ಕುತೂಹಲದಿಂದ ಬಂದ ದೇವರ್ಷಿಗಳು, ಗಂಧರ್ವರು, ಅಪ್ಸರೋ ಗಣಗಳು, ವಿದ್ಯಾಧರರು, ಯಕ್ಷ, ಕಿನ್ನರ, ನಾಗರು ದೀಪಗಳನ್ನು ಸಂಗ್ರಹಿಸಿಕೊಂಡು ಬಂದರು. ಯುದ್ಧ ಕುತೂಹಲಿಗಳಾದ ನಾರದ, ಪರ್ವತರು, ದಿಗ್ದೇವತೆಗಳು ಕೂಡ ಕೌರವ ಪಾಂಡವರ ಸೌಕರ್ಯಕ್ಕಾಗಿ ಅಲ್ಲಲ್ಲಿ ಸುಗಂಧ ತೈಲದ ದೀಪಗಳನ್ನು ಬೆಳಗಿದಂತೆ ಕಾಣಿಸಿತು. ಆಗ ಆ ಉಭಯ ಸೈನ್ಯದ ವಿಭಾಗಗಳು ಆ ರಾತ್ರಿಯಲ್ಲಿ ದೀಪ ಪ್ರಭೆಯಿಂದ ಕಾಣಿಸತೊಡಗಿದವು. ಇದಲ್ಲದೆ ಆಯಾ ರಾಜರು ಧರಿಸಿರತಕ್ಕ ದಿವ್ಯಾಭರಣಗಳಲ್ಲಿಯೂ ಅವರ ಕೈಯಲ್ಲಿ ಥಳಥಳಿಸುವ ಶಸ್ತ್ರಧಾರೆಗಳಲ್ಲಿಯೂ ಆ ದೀಪದ ಬೆಳಕು ಪ್ರತಿಫಲಿಸಿ ಹೆಚ್ಚು ಪ್ರಕಾಶವನ್ನು ಕೊಡುತ್ತಿದ್ದಿತು. ಒಂದೊಂದು ರಥವನ್ನು ಸುತ್ತಿ 5 ದೀವಟಿಕೆಗಳು, ಒಂದೊಂದು ಆನೆಗೆ 3 ದೀಪಗಳು ಹಿಡಿಯಲ್ಪಟ್ಟವು. ಒಂದೊಂದು ಕುದುರೆಯ ಮುಂದೆ ಮುಂದೆ ಒಂದೊಂದು ದೀಪವಿದ್ದಿತು. ಪದಾತಿಗಳು ಒಂದು ಕೈಯಲ್ಲಿ ದೀವಟಿಕೆಯನ್ನು, ಮತ್ತೊಂದು ಕೈಯಲ್ಲಿ ಎಣ್ಣೆಯ ಪಾತ್ರೆಯನ್ನು ಇಟ್ಟುಕೊಂಡು ದೀಪಗಳನ್ನು ಉರಿಸುತ್ತಿದ್ದರು. ಆ ಕಗ್ಗತ್ತಲೆಯಲ್ಲಿ ಕರಿ ಮೇಘಗಳಲ್ಲಿರುವ ಮಿಂಚುಗಳಂತೆ ದೀಪಗಳು ಪ್ರಕಾಶಿಸುತ್ತಿದ್ದವು. ದೀಪದ ಬೆಳಕಿನಿಂದ ಉಭಯ ಸೈನ್ಯವು ಚೆನ್ನಾಗಿ ಪ್ರಕಾಶಕ್ಕೆ ಬಂದಾಗ ದ್ರೋಣನು ಸುವರ್ಣ ಕವಚವನ್ನು ಧರಿಸಿ ಅಗ್ನಿಯಂತೆಯೂ ಮಧ್ಯಾಹ್ನ ಸೂರ್ಯನಂತೆಯೂ ಬೆಳಗುತ್ತಾ ಶತ್ರುಗಳಿಗೆ ಭಯಂಕರನಾಗಿದ್ದನು. ದೀಪ ಪ್ರಭೆಗಳು ರಾಜರ ಸುವರ್ಣಾಭರಣಗಳಲ್ಲಿಯೂ ಚಿನ್ನದ ಕಟ್ಟುಳ್ಳ ಅವರ ಧನುಸ್ಸುಗಳಲ್ಲಿಯೂ ಅವರ ಶಸ್ತ್ರಗಳಲ್ಲಿಯೂ ಪ್ರತಿಫಲಿಸಿ ನೋಡುವವರ ಕಣ್ಣನ್ನು ಕೋರೈಸುವಂತಿದ್ದವು. ಅಡ್ಡೆಯಲ್ಲಿ ಕಟ್ಟಿ ಸಾಗಿಸಿಕೊಂಡು ಬರುವ ಗದೆಗಳು, ಪರಿಘಗಳು, ರಥಗಳಲ್ಲಿ ಸಿದ್ಧವಾಗಿಟ್ಟ ಶಕ್ತಿಗಳು, ಇವುಗಳೊಳಗೆಲ್ಲ ಆ ದೀಪ ಪ್ರಭೆಗಳು ಪ್ರತಿಫಲಿಸಿ ಒಂದಕ್ಕೆರಡು ದೀಪಗಳನ್ನು ಹಚ್ಚಿಸಿದಂತೆ ಕಾಣಿಸುತ್ತಿದ್ದವು. ಸುವರ್ಣ ರತ್ನ ಖಚಿತಗಳಾದ ಛತ್ರ ಚಾಮರಗಳು, ಖಡ್ಗಗಳು, ದೊಡ್ಡ ಕೊಳ್ಳಿಗಳು, ಸುವರ್ಣ ಮಾಲಿಕೆಗಳು ಇವೆಲ್ಲ ದೀಪಗಳ ಪ್ರತಿ ಪ್ರಭೆಗಳನ್ನು ಹರಡುತ್ತಿದ್ದವು. ಹೀಗೆ ಆ ಉಭಯ ಸೈನ್ಯಗಳಲ್ಲಿಯೂ ದೀಪ ಪ್ರಭೆಗಳು ಮಾತ್ರವಲ್ಲದೆ ಶಸ್ತ್ರ ಪ್ರಭೆಗಳು, ಆಭರಣ ಪ್ರಭೆಗಳು ಇವೆಲ್ಲ ಒಂದಾಗಿ ಸೈನ್ಯಕ್ಕೆ ದೊಡ್ಡ ಬೆಳಕನ್ನು ಉಂಟು ಮಾಡುತ್ತಿದ್ದವು. ರಕ್ತದಿಂದ ತೊಯ್ದ ಕೆಂಪಾದ ಶಸ್ತ್ರಗಳು,
ಕಳಚಿ ಬಿದ್ದ ಕವಚಗಳು ಇವೆಲ್ಲ ನಮ್ಮ ಮೇಲೆ ಬಿದ್ದ ದೀಪ ಪ್ರಭೆಯಿಂದ ಮಿಂಚನ್ನು ಹೊರಡಿಸುವಂತಿದ್ದವು. ಶಸ್ತ್ರ ಪ್ರಹಾರದಿಂದ ಮೈ ನಡುಗುವವರು, ಎದುರಾಳಿಗಳನ್ನು ಹೊಡೆಯುವವರು, ವೇಗದಿಂದ ಓಡುವವರು, ಇಂತಹ ಸೈನಿಕರ ಮುಖಗಳು ಗಾಳಿಯಿಂದ ಆಡಿಸಲ್ಪಟ್ಟ ಕಮಲಗಳಂತೆ ಕಾಣುತ್ತಿದ್ದವು. ಒಣಗಿದ ಕಾಡುಗಿಚ್ಚಿನಿಂದ ದಗ್ಧವಾಗುತ್ತಿರುವಾಗ ಒಣಗಿದ ಕಾಡುಗಿಚ್ಚಿನಿಂದ ದಗ್ಧವಾಗುತ್ತಿರುವಾಗ ಅದರ ಉರಿಯಿಂದಲೂ ಹೊಗೆಯಿಂದಲೂ ಸೂರ್ಯನ ಕಾಂತಿಯು ಮಸುಕಾಗುವಂತೆ ಆಗ ರಣಾಂಗಣದಲ್ಲಿದ್ದ ಭಾರತ ಸೈನ್ಯವು ಆ ದೀಪ ಜ್ವಾಲೆಗಳ ನಡುವೆ ಕಾಣಿಸುತ್ತಿದ್ದಿತು. ನಮ್ಮ ಸೈನ್ಯದಲ್ಲಿ ಸುತ್ತಲೂ ದೀಪಗಳು ಬೆಳಗಲ್ಪಟ್ಟುದನ್ನು ನೋಡಿ ಸುತ್ತಲಾಗಿ ಪಾಂಡವರು ತಮ್ಮ ಸೈನ್ಯದ ಪದಾತಿಗಳಿಗೆ ದೀಪಗಳನ್ನು ಬೆಳಗಿಸುವಂತೆ ಆಜ್ಞೆ ಮಾಡಿದರು. ಅದರಂತೆ ಆ ಕಡೆಯಲ್ಲಿ ಒಂದೊಂದು ಆನೆಯನ್ನು ಸುತ್ತಿ 7 ದೀಪಗಳು, ರಥವೊಂದಕ್ಕೆ 10 ದೀಪಗಳು, ಒಂದೊಂದು ಕುದುರೆಗೆ 2 ದೀಪಗಳು, ಇದಲ್ಲದೆ ಸೈನ್ಯಗಳ ಪಕ್ಕಗಳಲ್ಲಿ ಕೆಲವು ದೀಪಗಳು, ಸೈನ್ಯದ ಮುಂಭಾಗದಲ್ಲಿ ಕೆಲವು ಧ್ವಜ ಚಿಹ್ನಗಳು ಕಾಣಿಸುವಂತೆ ಒಂದೊಂದು ಧ್ವಜದ ಮೇಲೆಯೂ ಕೆಲವು ದೀಪಗಳು, ಹೀಗೆಯೇ ಸೇನೆಗಳ ಹಿಂದೆ ಮುಂದೆ ನಡುವೆ ಉಭಯ ಪಾರ್ಶ್ವಗಳಲ್ಲಿ ಎಲ್ಲ ಕಡೆಯೂ ಪದಾತಿಗಳು ಉರಿಯುವ ದೊಂದಿಗಳನ್ನು ಕೈಯಲ್ಲಿ ಹಿಡಿದು ನಿಂತರು. ಕೆಲವರು ಸೈನ್ಯಗಳ ನಡುಭಾಗದಲ್ಲಿಯೂ ಅವುಗಳ ಸುತ್ತಿನಲ್ಲಿಯೂ ದೀವಟಿಕೆಗಳನ್ನು ಹಿಡಿದುಕೊಂಡು ಸುತ್ತಿ ಸುತ್ತಿ ಬರುತ್ತಿದ್ದರು. ಹೀಗೆ ಉಭಯ ಸೈನ್ಯಗಳಲ್ಲಿಯೂ ಪದಾತಿಗಳು ಗಜ ರಥ ತುರಗ ಸೈನ್ಯಗಳಿಗೆ ದೀಪಗಳನ್ನು ಹಿಡಿಯುತ್ತಿದ್ದರು. ಮಹಾರಾಜ, ಸೂರ್ಯಗ್ರಹದಿಂದ ಅಗ್ನಿಗೆ ಪ್ರಕಾಶವು ಒದಗುವಂತೆ ನಿನ್ನ ಸೈನ್ಯವೆಲ್ಲ ದೀಪ ಸಹಾಯದಿಂದ ಕಾಂತಿಯುಕ್ತವಾಗಿ ಬೆಳಗುತ್ತಿದ್ದಿತು. ಈ ಉಭಯ ಸೈನ್ಯದಲ್ಲಿ ಹಚ್ಚಿದ ದೀಪ ಪ್ರಭೆಗಳು ಭೂಮ್ಯಾಂತರಿಕ್ಷ ದಿಕ್ಕುಗಳನ್ನೆಲ್ಲ ತಮ್ಮ ಪ್ರಕಾಶದಿಂದ ಬೆಳಗುತ್ತಾ ಉಭಯ ಸೈನ್ಯವನ್ನು ಪ್ರಕಾಶಗೊಳಿಸುತ್ತಿದ್ದವು. ಈ ದೀಪ ಪ್ರಕಾಶದಿಂದ ದೇವ ಗಂಧರ್ವ ಯಕ್ಷ ಸಿದ್ಧಾದಿಗಳೆಲ್ಲ ಆಕರ್ಷಿಸಲ್ಪಟ್ಟು ಯುದ್ಧ ದರ್ಶನಕ್ಕಾಗಿ ಆಕಾಶದಲ್ಲಿ ಬಂದು ನೆರೆದರು. ಅಲ್ಲಿ ನೆರೆದ ಯಕ್ಷ ಗಂಧರ್ವ ಅಪ್ಸರಸ್ಸುಗಳ ಗುಂಪಿನಿಂದಲೂ ಯುದ್ಧದಲ್ಲಿ ಹತರಾಗಿ ಸ್ವರ್ಗಕ್ಕೇರುವ ವೀರರಿಂದಲೂ ಆ ರಣಭೂಮಿಯು ದೇವತೆಗಳ ನಿವಾಸದಂತೆ ಕಾಣಿಸುತ್ತಿದ್ದಿತು. ದೀಪ ಪ್ರಭೆಗಳಲ್ಲಿ ಸಂಚರಿಸುತ್ತಿರುವ ಆನೆ ಕುದುರೆಗಳು, ರಥಗಳು, ಕೋಪಗೊಂಡ ಯೋಧರು, ಅಲ್ಲಲ್ಲಿ ಸತ್ತು ಬಿದ್ದ ವಾಹನಗಳು, ಭಯದಿಂದ ಓಡುತ್ತಿರುವ ಕುದುರೆಗಳು, ಇವುಗಳಿಂದ ತುಂಬಿದ ಆ ಉಭಯ ಸೇನಾ ವ್ಯೂಹವು ಸುರಾಸುರರ ವ್ಯೂಹಕ್ಕೆ ಸಮಾನವಾಗಿದ್ದಿತು. ಆಗಿನ ಸೈನ್ಯವು ಶಕ್ತಿ ಪ್ರಯೋಗಗಳೆಂಬ ಬಿರುಗಾಳಿಯಿಂದಲೂ ಮಹಾರಥಗಳೆಂಬ ಮೇಘಗಳಿಂದಲೂ ಆನೆ ಕುದುರೆಗಳ ಧ್ವನಿ ಎಂಬ ಘೋಷದಿಂದಲೂ ಶಸ್ತ್ರ ವರ್ಷವೆಂಬ ವರ್ಷದಿಂದಲೂ ರಕ್ತವೆಂಬ ಜಲಪ್ರವಾಹದಿಂದಲೂ ಕೂಡಿದ ಒಂದು ಮಳೆಗಾಲದ ದಿನದಂತೆ ಕಾಣಿಸಿತು. ಆ ರಾತ್ರಿನ ಯುದ್ಧದಲ್ಲಿ ಅಗ್ನಿಗೆಣೆಯಾದ ತೇಜಸ್ಸುಳ್ಳ ದ್ರೋಣನು ಬೇಸಿಗೆಯಲ್ಲಿ ಗಗನ ಮಧ್ಯಗತನಾದ ಸೂರ್ಯನಂತೆ ತನ್ನ ಪರಾಕ್ರಮದಿಂದ ಪಾಂಡವರನ್ನೆಲ್ಲ ಸಂತಾಪಗೊಳಿಸುತ್ತಿದ್ದನು. ಇದು 164ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.